ಅವ್ರ ಹೆಸರೇನಿಂದ್ರೆ ಇನ್ನೊಂದ್ಸರಿ ಹೇಳಿ. ಮಡೆನೂರ ಮಂಡೇನೂರ ಮಡೆನೂರು ಸರ್. ಇವಾಗ ಅವ್ನು ಯಾರು ಅಂತಾನೆ ದೇವಣ ನಮಗೆ ಗೊತ್ತಿಲ್ಲ ಸರ್. ಇವತ್ತು ನಮ್ಮ ಬಾಸ್ ಬಗ್ಗೆ ಆಗಿರ್ಬೋದು, ಶಿವಣ್ಣವ್ರಾಗಿರ್ಬೋದು, ಮತ್ತೆ ಧ್ರುವ ಅವ್ರ ಬಗ್ಗೆ ಆಗಿರ್ಬೋದು ಮಾತಾಡಿದನಲ್ಲ, ತುಂಬಾ ದೊಡ್ಡ ತಪ್ಪು ಸರ್. ನಿಜವಾಗ್ಲೂ ಹೇಳ್ತೀನಿ, ಶಿವರಾಜ್ಕುಮಾರ್ ಅವರು ಸರ್, ಅವ್ರ ವಯಸ್ಸು ಇವತ್ತು ಇಲ್ಲಿ ಗಂಟೆ ಜರ್ನಿ ಮಾಡಿದಾರಂದ್ರೆ ತಮಾಷೆ ಅಲ್ಲ. ಅವ್ರ ಸರ್ವಿಸ್ ಅಲ್ಲಿ ಅವ್ರಿಗೆ ಆಗಿರೋ ಅನುಭವದಲ್ಲಿ ಇವನ್ ವಯಸ್ಸಾಗಿಲ್ಲ ಸರ್. ಏನ್ ಸರ್? ಇನ್ನ ಧ್ರುವ ಅವರು ಸರ್, ಅವ್ರದಂತ ಶ್ರಮದಲ್ಲಿ ಪಟ್ಟು ಈ ರೇಂಜ್ ಬಂದಿದಾರಂದ್ರೆ ಅವ್ರನ್ನ ಮಾತಾಡೋ ಯೋಗ್ಯತೆನೂ ಇಲ್ಲ ಅವನಿಗೆ. ಇನ್ನ ಡಿ ಬಾಸ್ ಅಂತ ಬಂದ್ರೆ ಮಾತಾಡಂಗಿಲ್ಲ ಸರ್. ಅದು ಇಡೀ ಕರ್ನಾಟಕಕ್ಕೆ ಗೊತ್ತು. ಡಿ ಬಾಸ್ ಗೊತ್ತು ಅಂದ್ರೆ ಇಡೀ ಇಂಡಿಯಾಗೆ ಗೊತ್ತು. ಅಂತದ್ರಲ್ಲಿ ಇವ್ರ ಬಗ್ಗೆ ಮಾತಾಡ್ತಾನಂದ್ರೆ ಸರ್, ಒಬ್ಬ ಮನುಷ್ಯನ್ ಸಾವು ಬಯಸ್ತಾನಂದ್ರೆ ಇವನೆಂತ ಕಚ್ಚಡ ನನ್ನ ಮಗ ಅಲ್ವಾ ಸರ್? ಆದ್ರೆ ಒಳ್ಳೇದ್ ಮಾಡು ಇಲ್ಲ ತಿಕಾಂಶ ಸುಮ್ನಿರು ಅಂತ ಹೇಳ್ತಾರೆ ದೊಡ್ಡವ್ರು ಹೇಳಿರೋ ಗಾದೆ. ಅಂತದ್ರಲ್ಲಿ ಒಬ್ರಿಗೆ ಸಾವು ಬಯಸ್ತಾನಂದ್ರೆ ಸರ್, ಇವನ್ ಇನ್ನ ಏನಿಲ್ಲ ಸರ್, ಇನ್ನ ಕುನ್ನಿಮರಿ ಸರ್, ಇನ್ನ ಈಗಷ್ಟೇ ಕಾಲಿಡ್ತಾವನು. ಅಂತದ್ರಲ್ಲಿ ಇವತ್ತು ಧ್ರುವ ಅವರಿಂದ ಎಷ್ಟು ಹೆಲ್ಪ್ ತಗೊಂಡಿರ್ತಾನೆ ಸರ್. ಅಣ್ಣ ನನ್ಗೆ ಹೆಲ್ಪ್ ಮಾಡಿ, ಅಣ್ಣ ನಂಗೆ ಪ್ರಮೋಷನ್ ಮಾಡಿ ಅಂತ ಅವ್ರಿಂದಾನೇ ಇವನು ಭಿಕ್ಷಾ ಬಿಡಿರ್ತಾನೆ. ಅವ್ರ ಹತ್ರ ಅವ್ರ ತಟ್ಟೆಲಿ ಅನ್ನ ತಿಂದ ಅವ್ರಿಗೆ ತಟ್ಟೆ ಉಚ್ಚೆ ಕೆಲಸ ಮಾಡ್ತಾನೆ ಅಂದ್ರೆ ಇವನ್ ಎಂತ ನನ್ನ ಮಗ ಸರ್. ಇನ್ನ ಶಿವಣ್ಣವರು ಸರ್, ಇವತ್ತು ಅವ್ರಿಗಿರೋ ಫ್ಯಾನ್ಸು ಯಾರಾದ್ರು ಒಬ್ರು ಇವತ್ತು ಇವ್ನು ಮಾತಾಡಿರೋದು ರೆಕಾರ್ಡ್ ನಿಜ ಅನ್ನೋದಾದ್ರೆ ಸರ್, ಒಬ್ಬೊಬ್ರು ಫ್ಯಾನ್ಸ್ಗಳು ಹಿಡ್ಕೊಂಡ್ರೆ ಇವನ್ ಇರ್ತಾನ ಸರ್. ಇವನು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಕ್ ಸರ್, ಅಷ್ಟು ಈಸಿಯಾಗಿ ಮಾತಾಡ್ಬಾರ್ದು ಯಾರ ಬಗ್ಗೆನು. ಇನ್ನ ನಮ್ಮ ಬಾಸ್ ಬಗ್ಗೆ ಸರ್, ಬಾಸ್ತು ಟೈಮ್ ಕೆಡ್ದಾಗಿರ್ಬೋದು, ಮತ್ತೆ ಗುಡ್ ಟೈಮ್ ಬಂದಿದೆ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಲ್ಲ, ಅವ್ರ ಹತ್ರಕ್ಕೂ ಬರೋ ಇದೇ ಇಲ್ಲ ಅವನ್ಗೆ. ಆ ಸೀನೇ ಇಟ್ಕೊಳಂಗಿಲ್ಲ. ಎಷ್ಟೇ ಆದ್ರೂ ನಾವು ಡಿ ಬಾಸ್ ಫ್ಯಾನ್ಸ್ ಸರ್. ಯಾವ್ದೇ ಕಾರಣಕ್ಕೆ ಹೇಳ್ತೀನಿ, ನಾವು ಒಬ್ರು ಸವಾಸಕ್ಕೆ ನಾವು ಹೋಗಲ್ಲ. ನಮ್ಮ ಬಾಸ್ ಬಗ್ಗೆ ಆಗ್ಲಿ, ನಮ್ಮ ಫ್ಯಾನ್ಸ್ಗಳ ಬಗ್ಗೆ ಆಗ್ಲಿ ಮಾತಾಡಿದ್ರೆ ನಾವು ಸುಮ್ನಿರೋ ಮಕ್ಳಲ್ಲ ಸರ್. ಮನು ಅವನ ಹೆಸರು ಮಡೆನೂರಲ್ಲ ಸರ್. ಸರ್, ಮಡೆನೂರ್ ಮನು ಮಾತಾಡಿರೋದು ನಿಜ ಅನ್ನೋದಾದ್ರೆ ಸತ್ಯವಾಗ್ಲೂ ಬಿಡೋ ಮಾತಿಲ್ಲ ಸರ್. ಯಾಕಂದ್ರೆ ಅವನು ಮಾತಾಡಿದಾನೆ ಇಲ್ಲ ಅನ್ನೋದು ಕ್ಲಾರಿಟಿ ಈಚೆಗೆ ಬಂದ್ಮೇಲೆ ಅವ್ನು ಕೊಡ್ಲೇಬೇಕು ಸರ್. ಯಾಕಂದ್ರೆ ಪ್ರತಿಯೊಬ್ಬ ಫ್ಯಾನ್ಸ್ಗೂ ಕೂಡ ಈಗ ಕುದೀತಿದೆ ಸರ್ ರಕ್ತ. ಯಾಕಂದ್ರೆ ನಾವು ಹೀರೋಗಳನ್ನ ಹೀರೋ ಅಂತ ನೋಡ್ತಾ ಇಲ್ಲ ಸರ್, ಒಂದು ದೇವ್ರ ಸ್ಥಾನ ಕೊಟ್ಟು ನೋಡ್ತಾ ಇದೀವಿ ಸರ್. ನಮ್ಮ ಹೀರೋಗಳು, ನಮ್ಮ ಕರ್ನಾಟಕದ ಹೀರೋ, ನಮ್ಮ ಕನ್ನಡದ ಹೀರೋ, ಕನ್ನಡಕ್ಕೋಸ್ಕರ ಎಷ್ಟು ಫೈಟ್ ಕೊಡ್ತಾರೆ ಹೀರೋಗಳು ಸರ್. ಅದೇನು ಹೇಳ್ತಾರಲ್ಲ ಸರ್, ಈಗ ನಮ್ಮ ಅಪ್ಪು ಸರ್ ಸತ್ತಾರಲ್ಲ ಸರ್, ಅವ್ರು ಸಾಯೋ ಬದಲು ಇಂಥ ನನ್ನ ಮಕ್ಳು ಸಾಯ್ಬೇಕು ಸರ್. ಅಟ್ಲೀಸ್ಟ್ ಅವರಾದ್ರೂ ಬದುಕಿರೋ ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿರೋರು, ಒಂದಷ್ಟು ಜನಕ್ಕೆ ದೀಪ ಕೊಟ್ಟಿರೋರು ಸರ್ ಮನೆಗಳಿಗೆ. ಇಂಥ ನನ್ನ ಮಕ್ಳು ಇತ್ಕೊಂಡು ಕಾಂಟ್ರವರ್ಸಿ ಮಾಡ್ಕೊಂಡು ಅವ್ರ ಮುಂದೆ ಕಾಂಪಿಟೇಷನ್. ಅದೇನೋ ಒಂದು ಸರ್ ಡೈಲಾಗ್ ಹೇಳಿದ ಸರ್, ಅದು ಏನ್ ಸರ್ ಅದು ಡೈಲಾಗ್? ಅದು ಶಿವಣ್ಣ ಅವ್ರಿಗೆ, ಧ್ರುವ ಅವ್ರಿಗೆ, ದರ್ಶನ್ ಅವ್ರಿಗೆ ಏನೋ ಗಂಡು ಗಲಿನ ಏನೋ ಒಂದು ಹೇಳೋಣ ಸರ್. ಗಂಡು ಗಲಿ ಕುಮಾರರಾಮನ್ ಅವನು ಸರ್. ಅವನು ಗಂಡು ಗಲಿನೋ ಇಲ್ಲ ಗಂಡು ಗಲಿನೋ ಗೊತ್ತಿಲ್ಲ, ಬಟ್ ಮಾತಾಡ್ಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರ ಹೆಸರು ಹೇಳ್ತಾ ಇದ್ದೀನಿ ಅನ್ನೋ ನಿಗಾ ಇರಬೇಕು. ಕುಡಿದ್ರೆ ಅಪ್ಪ ಯಾರೋ ಅಮ್ಮ ಯಾರೋ ಅಕ್ಕ ತಂಗಿ ಯಾರು ಗೊತ್ತಾಗಲ್ವಾ? ಕುಡ್ದಾಗ ಮಾತಾಡೋದಲ್ಲ ಸರ್. ಕರೆಕ್ಟಾಗಿ ಇದ್ದಾಗ ಇದೇ ಮಾತು ನಾನು ಹೊರಗಡೆ ಬಂದು ಕ್ಲಾರಿಟಿ ಕೊಡ್ಲಿ ಸರ್. ನಾನು ಯಾರ ಬಗ್ಗೆ ಮಾತಾಡಿದ್ದೀನಿ ಅನ್ನೋದನ್ನ ಕ್ಷಮೆ ಕೇಳಬೇಕು, ಇಲ್ಲ ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು. ಅವಂದು ಅಲ್ವಾ ವಾಯ್ಸು ಕನ್ಫರ್ಮ್ ಅವಂದಾಯ್ತು ಅಂದ್ರೆ ಕರ್ನಾಟಕದಲ್ಲಿ ಅವ್ನು ಬೆಳಿತೀನಿ ಅನ್ನೋ ಆಸೆ ಬಿಟ್ಬಿಡ್ಬೇಕು ಸರ್. ಅದು ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಿರೋ ಮಾತು ಸರ್. ನಾವ್ ಹೆಂಗೆ ಅಂದ್ರೆ ಡಿ ಬಾಸ್ ಫ್ಯಾನ್ಸು ಸರ್, ನಾವು ಬದುಕಿರೋದಲ್ಲ, ಸಾಯ್ಬೇಕಾದ್ರೆ ಒಬ್ಬ ಡಿ ಬಾಸ್ ಅಭಿಮಾನಿಯಾಗೆ ಸಾಯೋದು ಸರ್. ಯಾಕಂದ್ರೆ ಉಸಿರಿರೋ ಗಂಟ ನಮ್ಮ ಬಾಸ್ನ ನಾವು ಬಿಟ್ಕೊಡಲ್ಲ ಸರ್. ಎಂತ ಕಷ್ಟ ಬಂದ್ರು ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಇಂಥ ಚಿಲ್ರೆಗಳು ಬಂದ್ರೆ ನಾವು ಬಿಟ್ಕೊಡ್ತೀವ ಸರ್. ಬಾಸ್ನ ಯಾವತ್ತು ಬಿಟ್ಕೊಡೋ ಮಾತಿಲ್ಲ ಸರ್. ಸರ್ 6 ವರ್ಷನಾ? ಸರ್, ಅವ್ನು ಕುಡ್ದು ಹೇಳದ್ನಲ್ಲ ಸರ್, ಗಂಡು ಗಲಿನ ಏನೋ ಹೇಳದ್ನಲ್ಲ, ಆ ತರ ಇದ್ರಲ್ಲಿ ಹೇಳಿರ್ಬೇಕಷ್ಟೇ. ಇನ್ನ ಅವ್ನು ಭ್ರಮೆನಲ್ಲಿ ಬದುಕ್ತಾನೆ ಸರ್. ಭ್ರಮೆನಲ್ಲಿ ಬದುಕ್ತಿರ್ಬೇಕು, ಅದು ಅವ್ನಿಗೆ ಹೇಳ್ಕೊಂಡಿರ್ಬೇಕು. ಇನ್ನು 6 ವರ್ಷದಲ್ಲಿ ಅವನೇ ಬಿದ್ದೋಯ್ತಾನೆ ನೀನು ಸರ್. ಇವತ್ತಿಗೂ ರಾಜ್ಕುಮಾರ್ ಸರ್ದು ಹೆಸರು ನಿಂತಿದೆಯಾ ಸರ್? ಸತ್ ಇಷ್ಟು ವರ್ಷ ಆದ್ರೂ ಕೂಡ ಇವತ್ತಿನವರೆಗೂ ರಾಜ್ಕುಮಾರ್ ಅಂದ್ರೆ ಆ ಬೆಲೆನೇ ಬೇರೆ ಸರ್, ಆ ಕ್ರೇಜೇ ಬೇರೆ ಇದೆ. ಅವ್ರಿಗೆ ಗೊತ್ತು. ಇನ್ನ ಅಪ್ಪು ಸರ್ ಸತ್ರು, ಕ್ರೇಜ್ ಕಮ್ಮಿ ಆಗಿದೆಯಾ? ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಇನ್ನ ಡಿ ಬಾಸ್ ಅಷ್ಟೇ ಸರ್, ಅದು ಚರಿತ್ರೆಯಲ್ಲಿ ಉಳ್ಕೊಳುತ್ತೆ ಹೊರತು ಯಾವತ್ತು ಕ್ರೇಜು ಕಮ್ಮಿ ಆಗಲ್ಲ. ಅವ್ರ ಮೂವಿ ನಿಲ್ಲುತ್ತೆ ಅನ್ನೋ ಮಾತೇ ಇಲ್ಲ. ಇವನ್ ಯಾವನ ಹೇಳದ್ನ ಸರ್, ಈ ಒಡೆತಿನ ಸೆಡೆ ನನ್ ಮಗ, ಇದು ಆ ಮಾತೇ ಇಲ್ಲ ಬಿಡಿ ಸರ್. ಅವ್ನ್ ಏನ್ ಹೇಳಿದಾನೆ ಅದು ಅವ್ನ್ಗೆ ಹೇಳ್ಕೋಬೇಕೇ ಹೊರತು ನಮ್ ಬಾಸ್ ಅವ್ರಿಗೂ ಆ ಮಾತೇ ಮುಟ್ಟಲ್ಲ ಬಿಡಿ ಸರ್. ಯಾಕಂದ್ರೆ ಬಾಸ್ ಅಭಿಮಾನಿಗಳು ಇರೋ ಗಂಟ ಅವ್ರ ಮೂವಿ ಯಾವತ್ತೂ ಸೋಲಲ್ಲ, ಬಿಟ್ಕೊಡಲ್ಲ. ಅವ್ರ ಬಗ್ಗೆ ಯಾರೇ ನಮ್ ಬಾಸ್ ಹೇಳಿದಾರಲ್ಲ, ಸಾವು ಬಗ್ಗೆ ಮಾತಾಡಿದಾನಲ್ಲ, ಆ ಕರ್ಮ ರಿಟರ್ನ್ ಅನ್ನೋದನ್ನ ನಮ್ಮ ಬಾಸ್ ಬಗ್ಗೆ ಮಾತಾಡೋರು ತುಂಬಾ ಜನ ಕರ್ಮ ರಿಟರ್ನ್ ಆಗಿ ಅನುಭವಿಸ್ತಿದ್ದಾರೆ. ಇವನ್ಗೇನ್ ಜಾಸ್ತಿ ದಿನ ಇಲ್ಲ, ಆಲ್ರೆಡಿ ಅನುಭವಿಸಿದ್ದಾನೆ. ವೆಯ್ಟ್ ಮಾಡಿ ಸರ್, ಇವನ್ ಇನ್ನೊಂದಷ್ಟು ಬರ್ತವೆ ಸರ್. ಯಾಕಂದ್ರೆ ಸುಮ್ಮನೆ ಅಲ್ಲ ಸರ್ ಕರ್ಮ ಅನ್ನೋದು, ಇವತ್ತಲ್ಲ ನಾಳೆ ಇವನ್ಗೆ ಕಟ್ಟಿಟ್ಟ ಬುತ್ತಿ.